ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕವನ್. ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ಭಾಷಾ ಬಿಡಿ ಕಲ್ಯಾಣ ಮಂಟಪದ ಹಯಾತ್ ಫಂಕ್ಷನ್ ಹಾಲಿನಲ್ಲಿ ಭಾನುವಾರ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಯಿತು. ಆಕಾಶ್ ಆಸ್ಪತ್ರೆಯ ಆಕಾಶ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ ಹಾಗೂ ಹೆಬ್ಬಾಳ ಬಿಬಿಎಂಪಿ ಮಾಜಿ ಸದಸ್ಯ ಎಂ ಆನಂದ್ ಕುಮಾರ್, ವಿಜಯಪುರ ಪುರಸಭೆ ಸದಸ್ಯರುಗಳಾದ ಎಆರ್ ಅನೀಫುಲ್ಲಾ, ಎಂ ರಾಜಣ್ಣ, ಮಾಜಿ ಪುರಸಭೆ ಸದಸ್ಯರಾದ ವಿಎಂ ನಾಗರಾಜು, ಜೆಎನ್ ಶ್ರೀನಿವಾಸ್, ಎಂಎಸ್ ಮೊಹಮ್ಮದ್ ಎಜಾಜ್, ಕಾಂಗ್ರೆಸ್ ಮುಖಂಡರಾದ ಜಗದೀಶ್, ಹರೀಶ್ ಇವರುಗಳ ಸಹಯೋಗದೊಂದಿಗೆ ದಿನಾಂಕ 30-10-2022 ಭಾನುವಾರದಂದು ವಿಜಯಪುರ ಪಟ್ಟಣದ ಕೋಲಾರ ರಸ್ತೆಯ ಭಾಷಾ ಬಿಡಿ ಕಲ್ಯಾಣ ಮಂಟಪದ ಹಾಲಿನಲ್ಲಿ ಹಯಾತ್ ಫಂಕ್ಷನ್ ಹಾಲಿನಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಅದ್ದೂರಿಯಾಗಿ ನಡೆಯಿತು. ಸುಮಾರು 50 ಮಂದಿ ವೈದ್ಯರು, ಸಹಾಯಕರು, ನರ್ಸ್ರವರು ಶಿಬಿರದಲ್ಲಿ ಹಾಜರಿದ್ದರು. ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಾಗೂ ಸಾರ್ವಜನಿಕರಿಗೆ ಫಿಸಿಷಿಯನ್, ಮೂಳೆ ಕೀಳು ತಜ್ಞರು, ಶಸ್ತ್ರಚಿಕಿತ್ಸಾ ತಜ್ಞರು, ಸ್ತ್ರೀರೋಗ ತಜ್ಞರು, ಕಿವಿ, ಮೂಗು ಮತ್ತು ಗಂಟಲು ತಜ್ಞರು, ಕಣ್ಣಿನ ತಜ್ಞರು, ಮಕ್ಕಳ ತಜ್ಞರು, ಚರ್ಮರೋಗ ತಜ್ಞರು, ಬಿಪಿ ಪರೀಕ್ಷೆ, ಸಕ್ಕರೆ ಕಾಯಿಲೆಗಳಿಗೆ ನುರಿತ ವೈದ್ಯರುಗಳಿಂದ ಈ ಸಂದರ್ಭದಲ್ಲಿ ದೇವನಹಳ್ಳಿ ವಿಧಾನಸಭೆ ಕ್ಷೇತ್ರದ ಜನಪ್ರಿಯ ಹಾಗೂ ದಾನಿಗಳಾದ ಮಾಜಿ ಶಾಸಕ ಕೆ ವೆಂಕಟಸ್ವಾಮಿ ರವರು ಮಾತನಾಡಿದರು. ಆಕಾಶ್ ಆಸ್ಪತ್ರೆಯ ಸಂಸ್ಥೆಯಿಂದ ಇವತ್ತು ವಿಜಯಪುರ ಟೌನ್ನಲ್ಲಿ ಒಂದು ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ನಮ್ಮ ಪಕ್ಷದ ಕಾರ್ಯಕರ್ತರು, ನಗರಸಭಾ ಸದಸ್ಯರು, ಮಾಜಿ ನಗರ ಪಾಲಿಕೆ ಸದಸ್ಯರು ಎಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಈ ಭಾಳ ಉತ್ತಮವಾದಂಥ ರೆಸ್ಪಾನ್ಸು. ಸುಮಾರು ನನಗೂ ತಿಳಿದಂಗೆ ಒಂದು 300ಕ್ಕೂ ಹೆಚ್ಚು ಪೇಷಂಟ್ಸು ಬಂದಿದ್ದಾರೆ. ಇವತ್ತು ಕಣ್ಣಿನ ತಪಾಸಣೆ ಇರ್ಬೋದು, ಜನರಲ್ ಚೆಕಪ್ ಇರ್ಬೋದು, ಆಮೇಲೆ ಮೂಳೆ ಚಿಕಿತ್ಸೆ ಇರ್ಬೋದು, ಸ್ಕಿನ್ ಇರ್ಬೋದು, ಆಮೇಲೆ ಜನರಲ್ಲು, ಕ್ಯಾನ್ಸರು, ಪ್ರತಿಯೊಂದು ಇದಕ್ಕೂ ಎಲ್ಲ ಡಾಕ್ಟರ್ಸು ಬಂದಿದ್ದಾರೆ. ಆಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದಾರೆ. ಅದು ಬ್ಲಡ್ ಸುಮಾರು ಜನ ಬಂದು ಬ್ಲಡ್ಡನ್ನು ಉಚಿತ ಬಡವರಿಗೆ ಬ್ಲಡ್ಡನ್ನು ದಾನ ಮಾಡಿದ್ದಾರೆ. ಬಟ್ ಉಚಿತವಾಗಿ ಎಲ್ಲ ಬಂದಂಥ ಪೇಷಂಟ್ಗಳಿಗೆ ಔಷಧಿಯನ್ನು ಸಂಸ್ಥೆಯವರು, ನಮ್ಮ ಪಕ್ಷದ ಕಾರ್ಯಕರ್ತರು ಸೇರಿ ಫ್ರೀಯಾಗಿ ಕೊಡ್ತಾಯಿದ್ದಾರೆ. ಭಾಳ ಸಂತೋಷದ ವಿಚಾರ. ಇಂಥ ಕಾರ್ಯಕ್ರಮಗಳನ್ನ ಇಡೀ ತಾಲೂಕಿನಾದ್ಯಂತ ಎಲ್ಲ ಕಡೆಯೂ ನಡೀಬೇಕು. ಬಡವರಿಗೆ ಅನುಕೂಲವಾಗುವಂಥ ಕೆಲಸ ಮಾಡಬೇಕು. ಯಾರೇ ಆಗಿರಲಿ, ಯಾವುದೇ ರಾಜಕಾರಣಿ ಆಗಿರಲಿ, ಯಾರೇ ಆಗಲಿ, ಯಾವ ಪಕ್ಷ ಭೇದ ಮರೆತು ಇಂಥ ಕಾರ್ಯಕ್ರಮಗಳಿಗೆ ನಾವೆಲ್ಲ ಮುಂದಾಗಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿಂದನೇ ಏನಾದ್ರು ತುಂಬ ಸೀರಿಯಸ್ ಇದ್ದರೆ ಇಲ್ಲೇ ವ್ಯಾನ್ ವ್ಯವಸ್ಥೆ ಮಾಡಿ ಹಾಸ್ಪಿಟಲಲ್ಲಿ ನಾವೇ ಫ್ರೀ ಚಿಕಿತ್ಸೆ ಕೊಡಿಸೋಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿದ್ವಿ. ಮಾಜಿ ಪುರಸಭೆ ಸದಸ್ಯರಾದ ಎಂಎಸ್ ಮೊಹಮ್ಮದ್ ಎಜಾಜ್ ಅವರು ಮಾತನಾಡಿದರು. ಇವತ್ತೊಂದು ದಿವಸ 30-10-2022 ಆಕಾಶ್ ಹಾಸ್ಪಿಟಲು ಮತ್ತು ನಮ್ಮ ಬಿಬಿಎಂಪಿ ಕಾರ್ಪೊರೇಟರ್ ಆನಂದ್ ಕುಮಾರ್ ಮತ್ತು ವೆಂಕಟಸ್ವಾಮಿ ಅವರು, ಮತ್ತು ನಮ್ಮ ಪಿ ಮಂಜುನಾಥರು, ನಮ್ಮ ಸದಸ್ಯರು ಎಆರ್ ಅನೀಫುಲ್ಲಾ ಅವರು, ಮುಬಾರಕ್ ರೋಸ್ಖಾನ್ ಅವರು, ಅಫ್ಜಲ್ ಪಾಷಾ ನಮ್ಮ ಉಪ ಸೆಕ್ರೆಟರಿ ಅಧ್ಯಕ್ಷರು, ಮತ್ತು ನಮ್ಮ ದಲಿತ ಮುಖಂಡ ನಾರಾಯಣಸ್ವಾಮಿ ಅವರು, ಎಂ ನಾಗರಾಜ್ ಅವರು. ಈ ಸಂದರ್ಭದಲ್ಲಿ ವಿಜಯಪುರ ಪುರಸಭೆ ಸದಸ್ಯರುಗಳಾದ ಎಆರ್ ಹನೀಫುಲ್ಲಾ, ಎಂ ರಾಜಣ್ಣ, ಮಾಜಿ ಪುರಸಭೆ ಸದಸ್ಯರಾದ ವಿಎಂ ನಾಗರಾಜು, ಜೆಎನ್ ಶ್ರೀನಿವಾಸ್, ಎಂಎಸ್ ಮೊಹಮ್ಮದ್ ಎಜಾಜ್, ಕಾಂಗ್ರೆಸ್ ಮುಖಂಡರಾದ ಜಗದೀಶ್, ಹರೀಶ್, ಇಸ್ಲಾಂ ಉದ್ದೀನ್, ಸಿದ್ದಿಕಿ, ಶಬೀರ್, ಇಮ್ರಾನ್ ಸೇರಿದಂತೆ ಹಲವರು ಹಾಜರಿದ್ದರು.